ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿರೋ ಅನ್ಕೋತೀವಿ ಫ್ರೆಂಡ್ಸ್. ಹಾಗೆ ನಾನು ಹೇಳಿದ್ದೀನಿ ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಫ್ರೆಂಡ್ಸ್, ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನನ್ನ ಒಂದು ಚಾನಲಲ್ಲಿ ಇವತ್ತಿಂದ ಡೈಲಿ ಬ್ಲಾಗ್ ಇರುತ್ತೆ. ಕಂಟಿನ್ಯೂಗಿ ನಾನು ಡೈಲಿ ಬ್ಲಾಗ್ ಕೊಡ್ತಾ ಇರ್ತೀನಿ, ಬ್ಲಾಗ್ ಇರುತ್ತೆ. ಹಾಗಾಗಿ ನನಗೆ ಹೇಗೆ ಹಿಂದೆ ಸಪೋರ್ಟ್ ಕೊಡ್ತಿದ್ರು ಈಗೂ ಹಾಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ಮೊದಲನೇದ ಫಸ್ಟ್ನೇ ಡಿಸೆಂಬರ್ 1ನೇ ತಾರೀಕು ಇವತ್ತಿಂದ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಹೇಗೆ ಕೊಟ್ಟಿದ್ರು ಹಾಗೆ ಕೊಡಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಮತ್ತು ಹಾಗೆ ತರಲೆ ತಮಾಷೆ ನಾನು ವರ್ಷ ಹೇಗೆಲ್ಲ ಜೀವನ ಕಳಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಇರುತ್ತೆ. ಮತ್ತು ಹಾಗೆ ನನ್ನ ದುಃಖಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಖುಷಿನೂ ಶೇರ್ ಮಾಡ್ಕೋತೀನಿ. ಇದೆಲ್ಲ ನನ್ನ ಒಂದು ಚಾನಲಲ್ಲಿರುತ್ತೆ. ಹಾಗೆ ನಾನು ಒಂದು ಸ್ವಲ್ಪ ಹುಷಾರು ತಪ್ಪಿದಾಗ ನನ್ನ ಒಂದು ಬ್ಲಾಗ್ನ ವರ್ಷಮ್ಮನ ಕಂಟಿನ್ಯೂ ಮಾಡ್ತಾಳೆ. ನನ್ನ ಒಂದು ಚಾನಲ್ಗೆ ವರ್ಷಮ್ಮನ ಎಂಟ್ರಿ ಆಗಿದೆ ಇವಾಗ. ಈಗ ಅವಳು ನನ್ನ ಒಂದು ಚಾನಲ್ಗೆ ಸೇರ್ಪಡೆ ಆಗಿದ್ದಾಳೆ ಸಪೋರ್ಟ್ ಮಾಡಲಿಕ್ಕೆ ನನಗೆ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯ. ಹಾಗಾಗಿ ಆದರೆ ನನ್ನ ಒಂದು ಬ್ಲಾಗ್ಸ್ ಇರುತ್ತೆ, ಆದರೆ ಮಧ್ಯದಲ್ಲಿ ವರ್ಷಮ್ಮನ ಬ್ಲಾಗೂ ಇದ್ರಲ್ಲಿ ಬರುತ್ತೆ. ಹಾಗಾಗಿ ಅವಳಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅವಳಾಗೆ ಖುದ್ದಾಗಿ ಬಂದಿದ್ದಾಳೆ ಫ್ರೆಂಡ್ಸ್. ಅವಳ ಎಜುಕೇಷನ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಳೆ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಹತ್ರ ಇನ್ನೊಂದು ಖುಷಿ ವಿಷಯ ಹಂಚ್ಕೋಬೇಕು. ನನ್ನ ಒಂದು ಸೆಕೆಂಡ್ ಪೇಮೆಂಟ್ ಕಂಪ್ಲೀಟ್ ಆಯಿತು. ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ನೀವಿಲ್ಲದಂತೆ ನಾನಿಲ್ಲ. ನಿಮ್ಮೆಲ್ಲರೂ ಒಂದು ಪ್ರೀತಿ ಸಪೋರ್ಟ್ ನನಗೆ ವಿಡಿಯೋ ನೋಡಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಖುಷಿಯಾಗುತ್ತೆ. 2 ತಿಂಗಳಿಗೆ ಸೆಕೆಂಡ್ ಪೇಮೆಂಟ್ ಅಂದರೆ ತುಂಬಾ ಖುಷಿಯಾಗುತ್ತೆ. ಒಂಥರ ಏನೋ ಒಂದು ಅಚೀವ್ ಮಾಡಿದ್ದೀವಿ ಅಂತಲೇ ಅನ್ನಿಸ್ತದೆ. ಆಲ್ಮೋಸ್ಟ್ ನನಗೆ ಹೋದ ತಿಂಗಳೇ ಪೇಮೆಂಟ್ ಬರಬೇಕಾಗಿತ್ತು. ನಾನು ಮಾಡ್ಕೊಂಡಿದ್ದೆ 2 ವರ್ಷ. ಬೇಗ ಡಾಲರ್ ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ಈಗ ಕಂಪ್ಲೀಟ್ ಆಯಿತು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಿಮ್ಮಿಂದ ಬಂದಿರೋವಂಥದ್ದು ಇದು. ಅದನ್ನು ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ಕೊಂಡು ಖುಷಿ ಪಡಬೇಕು ಅಂತಲೇ ಅನ್ಕೋತಿದ್ದೆ ಫ್ರೆಂಡ್ಸ್. ಹೋದ ತಿಂಗಳ ಸಂಬಳದಲ್ಲಿ ಸ್ವಲ್ಪ ದೇವಸ್ಥಾನ ಆಗುತ್ತೆ. ಈ ತಿಂಗಳಿಂದ ನನ್ನ ಒಂದು ಪರ್ಸ್ನಲ್ ಕಲೆಕ್ಷನ್ಗಳು, ಯಾಕಂದರೆ ನನಗೂ ತುಂಬಾ ಕಮಿಟ್ಮೆಂಟ್ಗಳಿದೆ, ಅದಕ್ಕೆ ನಾನು ಉಪಯೋಗಿಸ್ಕೋತೀನಿ ಫ್ರೆಂಡ್ಸ್. ಹಾಗೆ ಬಂದು ಇವಾಗ ಬಂದು 6:45 7 ಗಂಟೆ ಹತ್ರ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವಾಗ ಏನು ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್. ಈಗ ಬಂದು ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿಕೊಂಡು ಎಲೆಕೋಸು ಪಲ್ಯ ಮಾಡ್ಕೊಳ್ಳೋಣ ಅಂತ. ಇದು ಹೋದ್ವಾರ ತಂದಿದ್ದು ಹೂಕೋಸು, ಹಾಗಾಗಿ ಅದು ಸ್ವಲ್ಪ ಎಷ್ಟಾಯಿತು ಅದಕ್ಕೆ ಪಲ್ಯ ಮಾಡ್ಕೊಂಡು ಎಲ್ಲನೂ ಹಳೇದು ಏನು ತರಕಾರಿ ಇತ್ತು ಎಲ್ಲನೂ ಇದು ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಪಲ್ಯ ಮಾಡಿ ಬೆಳಿಗ್ಗೆ ನಾಳೆಗೆ 2 ದಿನಕ್ಕಾಗುತ್ತೆ. ಮತ್ತು ಇವಾಗ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ. ಈಗ ಫಸ್ಟು ನಾನು ರೈಸ್ಗೆ ಇಟ್ಬಿಟ್ಟು ಸಾಂಬಾರಿಗೆ ಇಟ್ಬಿಡ್ತೀನಿ. ಮತ್ತು ತರಕಾರಿ ತಗೊಬಂದಿನಿ, ಅದನ್ನ ತೊಳಿಬೇಕು ಫ್ರೆಂಡ್ಸ್. ಹಾಗೆ ಹೀರೆಕಾಯಿ, ಟೊಮೊಟೊ ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಫಸ್ಟು ವಿಷಿಲ್ ಕೂಗಿಸ್ಕೊಂಡ್ಬಿಡ್ತೀನಿ. 2 ವಿಷಿಲ್ ಹಾಕ್ಬಿಟ್ರೆ 2-3 ವಿಷಿಲ್ ಹಾಕಿದ್ರೆ ಚೆಂದ. ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಈ ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ. ಅನ್ನ ಸಾಂಬಾರಿಗೆ 2 ಇಟ್ಕೊಂಡೆ. ಇವಾಗ ಬಂದು ನಾನು ಫ್ರೆಂಡ್ಸ್ ಹಾಗೆ ತರಕಾರಿ ತೊಗೊಂಡು ಬಂದಿದ್ದೆ. ತರಕಾರಿ ರೇಟು ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಸೊಪ್ಪುಗಳು ತೊಗೊಂಡು ಬಂದೆ. ಮತ್ತು ಹಾಗೆ ಬದನೆಕಾಯಿ ಎಲ್ಲ ಥರದ ತರಕಾರಿ ತೊಗೊಂಡು ಬಂದಿದ್ದೀನಿ. ಮೆಣಸಿನ್ಕಾಯಿ ತೊಗೊಂಡು ಬಂದೆ. ಮೆಣಸಿನ್ಕಾಯಿ 1/4 kg, ಬದನೆಕಾಯಿ ಆಲೂಗಡ್ಡೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಎಲ್ಗಪ್ಪ ಚಿಕ್ಕೋಳೆ ಸುಲಿತಾ ಇದ್ದೀರಾ ಅಂತ ಅದು ಫ್ರೆಂಡ್ಸ್. ನಾವೇನೇ ಒಂದು ತರಕಾರಿ ತೊಗೊಬಂದ್ರೂ ನೀಟಾಗಿ ವಾಶ್ ಮಾಡಿ, ಯಾಕಂದರೆ ಎಲ್ಲ ಮುಟ್ಟಿರ್ತಾರೆ. ಹಾಗಾಗಿ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಎಲ್ಲ ತರಕಾರಿಗಳನ್ನು ಈಗ ಹಾಕ್ಬಿಟ್ಟು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ತರಕಾರಿ ಎಲ್ಲನೂ ನೀಟಾಗಿ ನಾನು ತೊಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ತರಕಾರಿ ತಂದ ತಕ್ಷಣ ನೀಟಾಗಿ ಈ ಥರ ವಾಶ್ ಮಾಡಿಬಿಟ್ಟು ಬಾಕ್ಸ್ಗಳಿಗೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಯಾಕಂದರೆ ನನಗೆ ಆರೋಗ್ಯ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಹೊರಗಡೆಯಿಂದ ತಂದು ಅದನ್ನು ತೆಗೆದು ಬಾಕ್ಸ್ಗಳಿಗೆ ಹಾಕಿಟ್ರೆ ಅದು ಚೆನ್ನಾಗಿರಲ್ಲ, ನನಗೂ ಕಂಫರ್ಟಬಲ್ ಫೀಲಿಂಗ್ ಅನಿಸ್ತಾ ಇರ್ತದೆ. ಹಾಗಾಗಿ ತಂದ ತಕ್ಷಣ ನೀಟಾಗಿ ಈ ಥರ ವಾಶ್ ಮಾಡಿಬಿಟ್ಟು ಅದನ್ನು ಯಾವ ಬಾಕ್ಸ್ ಬೇಕೋ ಆ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಹೊರಗಡೆಯಿಂದ ತಂದಿರ್ತೀವಿ, ಅದು ಧೂಳಿರುತ್ತೆ, ಬ್ಯಾಕ್ಟೀರಿಯಾಗಳಿರುತ್ತೆ. ಹಾಗಾಗಿ ನಮ್ಮ ಹೆಲ್ತು ಅವಾಗವಾಗ ಹಾಳಾಗ್ತಾ ಇರುತ್ತೆ. ಯಾಕೆಂದರೆ ನಾವು ಅಡುಗೆ ಮಾಡುವಾಗ ವಾಶ್ ಮಾಡೋಕ್ಕಿಂತ ನಾವು ಸ್ಟೋರ್ ಮಾಡಿರುವಾಗ ವಾಶ್ ಮಾಡಿ ಸ್ಟೋರ್ ಮಾಡಿಟ್ಟರೆ ತುಂಬಾ ಒಳ್ಳೆಯದು ಅಂತ. ಮತ್ತು ಹಾಗೆ
ನಾನು ವಾರದಲ್ಲಿ ಒಂದು 200-300 ರೂಪಾಯಿ ತರಕಾರಿ ತೊಗೊಂಬಂದ್ಬಿಡ್ತೀನಿ. ನಾವು ವೆಜ್ ಇರೋದ್ರಿಂದ ತರಕಾರಿ ನಮ್ಮಲ್ಲಿ ಬೇಗ ಖಾಲಿ ಆಗುತ್ತೆ. ಆಲ್ಮೋಸ್ಟ್ ಇವತ್ತು ಒಂದು 300 ರೂಪಾಯಿ ತರಕಾರಿ ತಂದಿದ್ದೀನಿ. ಅಂದರೆ ನಮಗೆ ಒಂದು 10 ದಿನ ಬರುತ್ತೆ. ಡೈಲಿ ನಮಗೆ ಬೆಳಿಗ್ಗೆ ತಿಂಡಿಗೆ ಬೇಕು, ಮತ್ತು ಹಾಗೆ ಎಲ್ಲದಕ್ಕೂ ನಾನು ಬಾತು ಮತ್ತು ಹಾಗೆ ಉಪ್ಪಿಟ್ಟು ಏನೇ ಮಾಡಿದ್ರು ತರಕಾರಿ ನನಗೆ ಜಾಸ್ತಿ ಬೇಕು. ತರಕಾರಿ ಹಾಕಿ ಸ್ವಲ್ಪ ಸಾಮಾನಿದ್ರೆ ತರಕಾರಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಬಾತೇ ಆಗಲಿ ಏನೇ ಮಾಡಿದ್ರು ತರಕಾರಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ತರಕಾರಿ ಜಾಸ್ತಿ ತರ್ತೀನಿ. ಮತ್ತು ಹಾಗೆ ಸೊಪ್ಪುಗಳು ತೊಗೊಂಡು ಬಂದೆ. ಸೊಪ್ಪು ತಂದ ತಕ್ಷಣ ಬೇಗನೆ ಅಡುಗೆ ಮಾಡಿಬಿಡ್ತೀನಿ, ಯಾಕಂದರೆ ಅದು ಜಾಸ್ತಿ ದಿನ ಇರೋಕ್ಕಾಗಲ್ಲ ಅಂತ. ತರಕಾರಿ ಆದರೆ ಒಂದು 4-5 ದಿನ ಇಡ್ಬೋದು. ಒಂದು ಸೊಪ್ಪು ಆದರೆ ಒಂದು 2-3 ದಿನಕ್ಕೆ. ಈಗ ಚಳಿ ವೆದರ್ಕೋದಕ್ಕೂ ಸೊಪ್ಪು ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಹಾಗಾಗಿ ನಾನಿವಾಗ 10 ರೂಪಾಯಿಗೆ 2 ಕಂತೆ ಇತ್ತು. ಹಾಗೆ ಪಾಲಕು, ಮೆಂತ್ಯ, ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲನೂ ತಂದು ಇಟ್ಕೊಂಡೆ. ಏಕೆಂದರೆ ಎಲ್ಲದರಲ್ಲೂ ಒಂದೊಂದು ದಿನ ಅಡುಗೆ ಮಾಡಿದ್ರೆ ಮುಗ್ದೇ ಹೋಗುತ್ತೆ, ಒಂದಿನ ಸಾಂಬಾರು ಮಾಡ್ಕೊತೀವಿ. ಹಂಗಾಗಿ 10 ದಿನಕ್ಕಾಗಷ್ಟು ತರಕಾರಿ ಸ್ಟೋರ್ ಆಯಿತು ಫ್ರೆಂಡ್ಸ್. ಹಾಗೆ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟೆ. ಈ ಥರ ತೊಳೆದ್ಬಿಟ್ಟು ಒಂದು 10 ನಿಮಿಷ ದಬಾಕ್ಬಿಡ್ತೀನಿ. ಇವತ್ತಂದರೆ ನಾನು ಬೆಳಿಗ್ಗೆನೇ ಎಲ್ಲನೂ ತೆಗೆದು ದಬಾಕ್ಬಿಟ್ಟು ಒಣಗಿಸ್ಬಿಡ್ತೀನಿ ಬಿಸಿಲಲ್ಲಿ. ಇವತ್ತು ಸಂಜೆ ಟೈಮು ಸ್ವಲ್ಪ ಬ್ಯಾಂಕಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋದೆ. ಅಲ್ಲಿ ಹೋಗೋಷ್ಟರೊಳಗೆ ಸಂಜೆ ಆಗೋಯ್ತು. 3 ಗಂಟೆ ಆಯಿತು ಫ್ರೆಂಡ್ಸ್. ನಾನು 12:30 ಹೋಗಿ 3:30 ಬಂದೆ. ಹಾಗಾಗಿ ಬೆಳಗ್ಗೆ ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಮತ್ತು ಹೋಗಿ ಹಂಗೆ ಬರ್ತಾ ಸ್ವಲ್ಪ ತರಕಾರಿ ತೊಗೊಬಂದೆ. ಅವರೆಕಾಯಿ ಫ್ರೆಂಡ್ಸ್, ಅವರೆಕಾಯಿ ಇಷ್ಟ, ಆದರೆ ಬಿಡಿಸ್ಲಿಕ್ಕೆ ಕಷ್ಟ ಇದೊಂದು. ಮತ್ತು ಹಾಗೆ ಇವಾಗ ಅಡುಗೆನೂ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಬಂದು ವಾಂಗಿಬಾತ್ ಮಾಡಿದ್ದೆ. ಇವಾಗ ಬಂದು ಹೀರೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಬಂದು ರೈಸ್ಗೂ ಇಟ್ಕೊಂಡೆ. ಮತ್ತು ಹಾಗೆ ಸ್ವಲ್ಪ ಬರ್ತಾ ಫ್ರೂಟ್ಸ್ ತೊಗೊಂಡು ಬಂದಿದ್ದೆ. ಫ್ರೂಟ್ಸ್ ಖಾಲಿಯಾಗಿತ್ತು ಅಂತ ಅದನ್ನು ಅಷ್ಟೇ ಈ ಥರ ತೊಳೆದ್ಬಿಟ್ಟು ಹಾಕಿಟ್ಟಿರ್ತೀನಿ. ಯಾಕಂದರೆ ವರ್ಷಮ್ಮ ಹಾಗೆ ತಂದಿಟ್ಬಿಟ್ರೆ ವರ್ಷಮ್ಮಂದು ಏನಂದರೆ ಒಯ್ತಾ ಬತ್ತಾ ಹಾಗೆ ತೊಗೊಂಡು ತಿಂತಾಯಿರ್ತಾಳೆ. ಅವಳಿಗೂ ಅಷ್ಟು ಗೊತ್ತಾಗಲ್ಲ ಅಮ್ಮ ತೊಳೆದಿರ್ತಾರೆ ಅಂತ ಅಂದ್ಕೊಂಡು. ಹಾಗಾಗಿ ನೀಟಾಗಿ ತೊಳೆದಿರ್ತೀನಿ. ಮತ್ತು ನನಗೆ ಸೀಬೆಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ನನಗಂತೂ ಸೀಬೆಕಾಯಿ ಜಾಸ್ತಿ ಅಮ್ಮನೇ ತಂದುಕೊಡೋದು. ಮತ್ತು ಅಲ್ಲಿ ಮನೆ ಹತ್ರ ಮಾರ್ತಾಯಿದ್ರು ಅಷ್ಟೇ. ಅದು 60 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ತೆಗೆದಿಡ್ತಾರೆ. ತೆಂಗಿನ ಸೀಬೆಕಾಯಿ ಎಲ್ಲೇ ಸಿಕ್ಕರೂ ತಂದ್ಕೊಡ್ತಾರೆ ಅಮ್ಮ. ನಾನಿವತ್ತು ಒಂದು ಅರ್ಧ ಕೆಜಿ ತೊಗೊಂಡು ಬಂದೆ. 70 ರೂಪಾಯಿ ಇತ್ತು ಕೆಜಿ. ಹಂಗಾಗಿ ಅರ್ಧ ಕೆಜಿ ತೊಗೊಂಬಂದೆ. 2 ಕೊಟ್ಟರು. ಇದನ್ನು ಒಂದು ಕಟ್ ಮಾಡಿ ವರ್ಷಮ್ಮಂಗೂ ಕೊಡೋಣ ಅಂತ. ವರ್ಷಮ್ಮ ಓದ್ತಾಯಿದ್ಲು, ಅವಳಿಗೂ ಕರೆದ್ಬಿಟ್ಟು ಕೊಟ್ಟೆ. ಅವಳು ತಿನ್ಕೊಂಡು ಓದ್ತಾ ಇರ್ತಾಳೆ. ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ. ಸೀಬೆಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ನನಗೆ ಎಲ್ಲೇ ಸಿಕ್ಕಿದ್ರು ನಮ್ಮ ಅಮ್ಮ ಪಾಪ ತಂದುಕೊಡ್ತಾರೆ. ಅದು 150 ರೂಪಾಯಿ ಕೆಜಿ ಆದ್ರೂ ಪಾಪ ತಂದುಕೊಟ್ಟಿದ್ದಾರೆ. ತಂದು ತೆಗೆದಿಟ್ಟಿರ್ತಾರೆ. ನಾನು ಕೂತ ಮತ್ತು ಹಣ್ಣು ನಾವು ಕಡಿಮೆ ತಗೊಬರೋದು. ಅಮ್ಮನೇ ತೆಗೆದಿಟ್ಟಿರ್ತಾರೆ, ಬಂದಾಗ ತಿನ್ಕೋತಾಳೆ ಅಂತ. ಯಾಕಂದರೆ ನಾನು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಮತ್ತು ನಾನು ಜಾಸ್ತಿ ಹಣ್ಣು ಹಂಪಲು ತಿನ್ನಲ್ಲ. ಅಮ್ಮನ ಮನೆಗೆ ಹೋದ್ರೆ ಮಾತ್ರ ತಿಂತೀನಿ. ಅದಕ್ಕೆ ಅಮ್ಮ ತೆಗೆದಿಡ್ತಾರೆ, ಬಂದರೆ ತಿನ್ಕೊಬಿಡ್ತಾಳೆ ಅಂದ್ಬಿಟ್ಟು ಜಾಸ್ತಿ ಆ್ಯಪಲ್ಲೇ ತೆಗೆದಿಡೋದು ಅಮ್ಮ. ಆ್ಯಪಲ್ ಮತ್ತು ಸೇಬು ತೆಗೆದಿಟ್ಟಿರ್ತಾರೆ. ಆಮೇಲೆ ದಾಳಿಂಬೆನೂ ಅಷ್ಟೇ ಎಡ್ದಿಡ್ತಾರೆ. ಒಂದೊಂದ್ಸಲಿ ಎಡ್ದು ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಫ್ರೂಟ್ಸ್ಗಳದ್ದೇನಿಲ್ಲ. ಹಾಗೆ ಸ್ವಲ್ಪ ಹೂಕೋಸಿತ್ತು ಫ್ರೆಂಡ್ಸ್, ಎಲೆಕೋಸಿತ್ತು. ಹಾಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಬಿಡೋಣ ಅಂತ. ಹೋದ ವಾರ ತಂದಿದ್ದು ಸ್ವಲ್ಪ ಹಾಗೆ ಇತ್ತು. ಹಳೆ ತರಕಾರಿಗಳನ್ನ ಖಾಲಿ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಹಾಗೆ ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಡ್ರೈಯಾಗಿ ಹುರ್ಕೊತಾ ಇದ್ದೀವಿ, ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಒಂದು ಬೇಳೆ ಮತ್ತು ಹಾಗೆ ಬೇರೆ ಏನೂ ಹಾಕಿಲ್ಲ ನೋಡಿ. ನಾನು ಕಾಯಿ ಐಟಮ್ಸ್ ಏನೂ ಹಾಕಿಲ್ಲ, ಬೇಳೆ ಹಾಕಿದ್ದೆ. ಹಾಗೆ ಹೀರೆಕಾಯಿ 3 ವಿಷಲ್ ಕೂಗಿಸ್ಕೊಂಡು ಸ್ವಲ್ಪ ಖಾರ ಪುಡಿ ಹಾಕ್ತೆ. ಈಗ ಒಂದು ಒಗ್ಗರಣೆ ಕೊಟ್ಟರೆ ಸೂಪರ್ ಸಾಂಬಾರು. ಇದು ಇಡ್ಲಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಹಾಗೆ ದೋಸೆಗೂ ಇಡ್ಲಿಗಂತೂ ಮತ್ತು ಚಪಾತಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಫೈನಲಿ ಸಾಂಬಾರು ರೆಡಿ ಆಯಿತು, ಒಗ್ಗರಣೆನೂ ಹಾಕಿದೆ. ಮತ್ತು ಹಾಗೆ ಬಂದು ಪಲ್ಯನೂ ರೆಡಿ ಮಾಡಿಕೊಂಡೆ. 2 ಆಯಿತು. ಇದನ್ನೆಲ್ಲ ಒಂದು ಕಡೆ ತಗೊಂಡು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಯಾಕಂದರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಊಟ ಆದಮೇಲೆ ಪಾತ್ರೆ ತೊಳ್ಕೊಳ್ಳೋದು ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಹಾಗಾಗಿ ಪಲ್ಯ ಮಾಡಿಕೊಂಡೆ. ಫ್ರೆಂಡ್ಸ್, ಜೀವನದಲ್ಲಿ ಏಳು ಬೀಳು ಸಹಜನೇ. ಜೀವನದಲ್ಲಿ ಸೋಲೋದು ಸಹಜ, ಹೇಳೋದು ಸಹಜ. ಆದರೆ ಯಾರ ಮಾತಿಗೂ ಕಿವಿ ಕೊಡಬಾರ್ದು. ನಾವಾಗಿ ಜೀವನ ಮಾಡಬೇಕು. ಆವಾಗಲೇ ನಾವಾಗ ಸಾಧ್ಯ. ಯಾರೋ ಏನೋ ಅಂತಾರೆ, ಯಾರೋ ಕುಗ್ಸೋಕ್ಕೆ ನಮ್ಗೆ ಟ್ರೈ ಮಾಡ್ತಾರೆ, ಯಾರೋ ನಮ್ಮನ್ನು ಏಳಿಗೆಗೆ ಅವರು ಹೊಟ್ಟೆ ಉರಿ ಮಾಡ್ತಾರೆ ಅಂದಾಗ ಬಿಟ್ಬಿಡ್ಬಾರ್ದು. ನಾವಾಗಿದ್ರೇ ಜೀವನದಲ್ಲಿ ಚೆನ್ನಾಗಿರುತ್ತೆ. ಯಾರ ವಿಷಯಕ್ಕೂ ತಲೆ ಕೆಡಿಸ್ಕೋಬಾರ್ದು ಫ್ರೆಂಡ್ಸ್. ಹಾಗೆ ಪಲ್ಯನೂ ರೆಡಿ ಆಯಿತು. ಹಾಗಾಗಿ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇವತ್ತು ನಮ್ಮ ಮನೆಯವರೆಲ್ಲ ಊರಿಗೆ ಹೋಗಿದ್ದಾರೆ. ನಾನು ವರ್ಷಮ್ಮ ಇಬ್ಬರೇ ಅಲ್ಲ. ಹಾಗಾಗಿ ಅವರು ಒಂದು 3 ದಿನ ಊರಿಂದ ಬರಲ್ಲ. ವರ್ಷಮ್ಮನ ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಅಂದರೆ ಪುನಃ ಬೆಳಗ್ಗೆ ಎದ್ದಷ್ಟೊತ್ತಿಗೆ ಬರಬೇಕಲ್ಲ, ಚಳಿ, ಸ್ಕೂಲ್ಗೆ ಹೋಗಬೇಕು, ಬೆಳಗ್ಗೆ ಎದ್ದೇಳೋ ಕಷ್ಟ, ಮತ್ತು ಅಲ್ಲಿಂದ ನಡ್ಕೊಂಬರ್ಬೇಕು, ಸೋಂಬೇರಿತನ, ಏನೂ ಮಾಡೋಕ್ಕಾಗಲ್ಲ.
ಅದಕ್ಕೆ ಅಮ್ಮನ ಮನೆಗೂ ಹೋಗಲಿಲ್ಲ. ಮತ್ತು ನನಗೆ ನಮ್ಮನೇಲೇ ಮಲಗಿ ರೂಢಿಯಾಗಿ ಎಲ್ಲೂ ಕಂಫರ್ಟಬಲ್ ಅನಿಸಲ್ಲ. ಅಮ್ಮನ ಮನೆಗೆ ಹೋದ್ರು 10 ಗಂಟೆ ಆದರೂ ಬಂದುಬಿಡ್ತೀನಿ ಮನೆಯಿಂದ. ಹಾಗಾಗಿ ಫೈನಲಿ ಫ್ರೆಂಡ್ಸ್ ಎಲ್ಲ ಕೆಲಸಗಳು ಮುಗೀತು. ಇವಾಗ ಅಡುಗೆ ಮನೆ ಕೆಲಸ ಅಂತ ಮುಗಿಸ್ಕೊಂಡು ಅನ್ನ ಸಾರು ಪಲ್ಯ ಮಾಡಿಟ್ಟೆ ಒಂದು ಸೈಡಲ್ಲಿ. ಮತ್ತು ಹಾಗೆ ಪಾತ್ರೆಗಳಿತ್ತು, ಮತ್ತು ಇದೆಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಅಡುಗೆ ಮನೆ ನೀಟಾಗಿರಬೇಕು. ನಾನು 10 ನಿಮಿಷ ಲೇಟ್ ಆದರೂ ಹೇಳೋದಾದರೂ ವರ್ಷಮ ಇದ್ದವಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಹಂಗಾಗಿ ಮತ್ತು ಹಾಗೆ ಫ್ರೆಂಡ್ಸ್ ಇವಾಗ ತರಕಾರಿ ಎಲ್ಲನೂ ಜೋಡಿಸ್ಕೊಂಬಿಡೋಣ ಅಂತ ಒಂದು 10 ನಿಮಿಷ ಒಣಗಾಕಿದ್ದೆ. ಬಾಕ್ಸ್ಗಳನ್ನೆಲ್ಲ ಯಾವ್ಯಾವ ಬಾಕ್ಸು ಯಾವುದೇ ಸೈಜಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಒಂಥರ ಬಾಕ್ಸ್ ಇತ್ತು, ಇದೊಂಥರ ಬಾಕ್ಸ್ಗಳು ತಂದು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಏನು ಗೊತ್ತಾ ಹೊಸ ಥರ ಬಾಕ್ಸ್ಗಳು ಬಂದರೆ ಒಂದು ಹಳೆಯನ್ನೆಲ್ಲ ತೆಗೆದಾಕ್ಬಿಡ್ತೀನಿ. ಆ ಥರ ಬುದ್ಧಿ ನನಗೆ. ಹಾಗಾಗಿ ಅರ್ಧ kg ಆಗೋಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚಿಕ್ಕ ಫ್ರಿಜ್ ಅಲ್ಲ, ಹಾಗಾಗಿ ಒಂದರಲ್ಲಿ ಎರಡೆರಡು ಐಟಮ್ ಹಾಕ್ತೀನಿ ಒಂದೊಂದು ಬಾಕ್ಸ್ಗೆ. ಹಾಗಾಗಿ ಫ್ರೆಂಡ್ಸ್ ಹಾಗೆ ನಮ್ಮನೇಲಿ ಬದನೇಕಾಯಿ ಜಾಸ್ತಿ ಕ್ಯಾರೆಟು ಬದನೇಕಾಯಿ ಇದಾಗುತ್ತೆ. ಯಾಕೆ ಅಂದರೆ ಬದನೇಕಾಯಲ್ಲಿ ಗ್ರೇವಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಮತ್ತು ಹಾಗೆ ಕಾಳು ಸಾಂಬಾರಿಗೆ ಮೊಳಕೆ ಕಾಳು ಕಡಲೆಕಾಳು ಸಾಂಬಾರು ಜಾಸ್ತಿ ನಡೀತಾ ಇರುತ್ತೆ. ಯಾಕಂದರೆ ವರ್ಷಮಗೆ ಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ, ಆದರೆ ನನಗಂತೂ ಕಷ್ಟ. ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸು ಗುಂಟು ಮೆಣಸಿನ್ಕಾಯಿ ಬರುತ್ತಲ್ಲ ಬದನೇಕಾಯಿ, ಅದನ್ನು ತೊಗೊಂಡು ಬಂದೆ. ಅದರಲ್ಲೂ ಗೊಜ್ಜು ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಸಿ ಗೊಜ್ಜು ಮಾಡ್ತಾರೆ ನನಗೆ ನೋಡಿ. ಎಲ್ಲನೂ ಸ್ಟೋರ್ ಮಾಡಿಟ್ಟೆ. ಮತ್ತು ಆಲೂಗಡ್ಡೆ ನಾವೇನಷ್ಟು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಸ್ವಲ್ಪ ಒಂದೊಂದು ದಿನ ಪಲ್ಯಕ್ಕೆ ಏನಾಗುತ್ತೆ ಅದನ್ನು ತೊಗೊಂಡು ಬಂದಿದ್ದೀನಿ. ಫೈನಲಿ ಎಲ್ಲನೂ ನೀಟಾಗಿ ಜೋಡಿಸಾಯಿತು. ಇನ್ನು ಸ್ವಲ್ಪ ಸೊಪ್ಪು ಬಿಡಿಸ್ಕೊಳ್ಳೋದಿದೆ, ಬೆಳಗ್ಗೆ ಬಿಡಿಸ್ಕೊಳ್ಳೋಣ, ಬೆಳಿಗ್ಗೆ ಏನು ಕೆಲಸ ಇರೋಲ್ಲ ಅಂತಂದ್ಬಿಟ್ಟು ಇವಾಗ ಆಯಿತು. ಟೈಮು 8:30 ಆಯಿತು. ವರ್ಷಮಗೆ ಊಟ ಕೊಡಬೇಕು ಅಂತಂದ್ಬಿಟ್ಟು ಬೇಗನೆ ಸ್ಟೋರ್ ಮಾಡಿಟ್ಟೆ. ಎಲ್ಲನೂ ಬಾಕ್ಸ್ಗೆ ಹಾಕಿ ಫ್ರಿಜ್ಜಿಗೆ ಜೋಡಿಸಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಅಡುಗೆ ಮಾಡ್ಕೊತೀನಿ, ವರ್ಷ ಇದ್ದರೆ ಅವಳಿಗೆ ಏನು ಬೇಕಂತ ಮಾಡ್ಕೊತಾಳೆ. ಮತ್ತು ಎಮರ್ಜೆನ್ಸಿ ಅಂದರೆ ನಮಗೆ ಸ್ವಲ್ಪ ದುಡ್ಡು ಕಾಸು ಇದ್ದಾಗ ತಂದಿಟ್ಕೊಂಡ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ. ಮತ್ತು ಸಣ್ಣ ಪುಟ್ಟಕ್ಕೆ ಅಂಗಡಿಗೆ ಹೋಗೋದು ಅದು ನನಗೆ ಯಾವಾಗಲಿಂದನೂ ಇಲ್ಲ. ತಂದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್. ಹಾಗೆ ಜೀವನ ಅನ್ನೋದು ಎಲ್ಲರಿಗೂ ಒಂದೊಂದು ಥರ ಫ್ರೆಂಡ್ಸ್. ನನಗೆ ಅಂತ ನನ್ನ ಜೀವನದಲ್ಲಿ ಬಂದೋದರೆಲ್ಲ ಒಂದೊಂದು ಪಾಠ ಕಲಿಸಿದ್ರು ಫ್ರೆಂಡ್ಸ್. ಯಾಕಂದ್ರೆ ನಾನು ಇನ್ನೂ ಜೀವನದಲ್ಲಿ ಪಾಠ ಕಲಿತಾ ಇದ್ದೀನಿ. ಆದರೆ ಏನಕ್ಕೆ ನಮ್ಮನ್ನು ನೋಡಿದ್ರೆ ಮೋಸ ಮಾಡಬೇಕು ಅನ್ನೋಂಗೆ ಕಾಣಿಸ್ತದ ಕೆಲವ್ರಿಗೆ ಅಂತ ಗೊತ್ತಿಲ್ಲ. ಆದರೆ ನಾನು ಮೋಸ ಹೋಗೋದೇ ಗಡಿ ಇಲ್ಲ, ವರ್ಷನ ಕೈಲಿ ಬೈಸ್ಕೊಳ್ಳೋದು ಗಡಿ ಇಲ್ಲ. ಫೈನಲಿ ಫ್ರೆಂಡ್ಸ್ ಹಾಗೆ ನಮ್ಮನೆಯವರಂತೂ ಸಣ್ಣ ಪುಟ್ಟಕ್ಕೂ ಬೈತಾನೆ ಇರ್ತಾರೆ, ಬೇಡ ಇವೆಲ್ಲ ಯಾರು ಸಹವಾಸ ಬೇಡ ಅಂತ. ಫೈನಲಿ ವರ್ಷಂಗೂ ನಾವು ಅನ್ನ ಹಾಕ್ಕೊಂಡ್ವಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಪಲ್ಯ ಹಾಕ್ಕೊಂಡು ಲೈಟಾಗಿ ಕ್ಯಾಬೇಜ್ ಪಲ್ಯ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬಿಸಿಯಾಗಿ ಊಟ ಮಾಡ್ತಾಯಿದ್ರೆ ವಾವ್, ಸೂಪರ್ ಅಂದರೆ ಸೂಪರ್ ಫ್ರೆಂಡ್ಸು. ತುಂಬಾ ಚೆನ್ನಾಗಿತ್ತು. ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.